ಎಲಿಷನ ಮಹತ್ಕಾರ್ಯಗಳು. ಜೇಷಮ್ ಜೆಬೆದುರೈ. ಅಧ್ಯಾಯ 4. ಅದನ್ನು ಸಾಲವಾಗಿ ತಂದಿದ್ದೆನು. ಒಬ್ಬನ ಕೊಡಲಿಯ ಕಾವು ತಪ್ಪಿ ನೀರಿನೊಳಗೆ ಬಿದ್ದಿತ್ತು. ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಿಗೆ ತಂದಿದ್ದೇನು ಎಂದು ಕೂಗಿದನು. ದೇವರ ಮನುಷ್ಯನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅವನು ಬಿದ್ದ ಸ್ಥಳವನ್ನು ತೋರಿಸಿದನು. 2 ಅರಸು 6, 4-7. ಈ ವೇದ ಭಾಗದಲ್ಲಿ ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನು ಹೇಳಿದ ಒಂದು ಮಾತು, ಅಯ್ಯೋ, ನಾನು ಅದನ್ನು ಎರವಾಗಿ ತಂದಿದ್ದೆನು. ಈ ಮಾತನ್ನು ಸ್ವಲ್ಪ ಆಳವಾಗಿ ಯೋಚಿಸೋಣ. ಕೊಡಲಿ ಅವನು ಸ್ವಂತವಾದುದಲ್ಲ, ಆದುದರಿಂದ ಅವನಿಗೆ ಕೊಡಲಿಯ ಜವಾಬ್ದಾರಿಯಲ್ಲಿತ್ತು. ಸಾಲವಾಗಿ ಅದನ್ನು ತಂದಿದ್ದುದರಿಂದ ಅದನ್ನು ಅವನು ಹಿಂತಿರುಗಿ ಕೊಡಲೇಬೇಕಾಗಿತ್ತು. ಈ ಕೊಡಲಿಯು ನಮ್ಮ ಆತ್ಮಕ್ಕೆ ಹೋಲಿಕೆಯಾಗುತ್ತದೆ. ಕರ್ತನು ಮನುಷ್ಯನಿಗೆ ಒಂದು ಆತ್ಮವನ್ನು ಕೊಟ್ಟಿದ್ದಾನೆ. ಆ ಆತ್ಮವನ್ನು ದೇವರು ಅವನಿಗೆ ಸಾಲವಾಗಿ ಕೊಟ್ಟಿದ್ದಾನೆ. ಆ ಆತ್ಮವನ್ನು ಹೊಲಸಾದ ಕೆಸರಿನಲ್ಲಿ ಹಾಕಬಾರದು. ಪಾಪ ಮಾಡುವ ಆತ್ಮವೇ ಸಾಯುವುದು. ಆ ಮರಣದ ನಂತರ ಪಾತಾಳಕ್ಕೆ ಹೋಗಿ ಬಿಡುತ್ತದೆ. ನ್ಯಾಯ ತೀರ್ಪಿನ ಆ ಆತ್ಮ ಹೇಗೆ ಲೆಕ್ಕ ಕೊಡುತ್ತದೆ? ಒಂದು ಆತ್ಮವು ನಂದನವನದಂತಹ ತಾಯಿಯ ಗರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ. ಕುಂಬಾರನಾಗಿರುವ ದೇವರ ಬಳಿಯಲ್ಲಿ ಆತ್ಮವು ಬೇಡಿಕೊಂಡುದರಿಂದ 4 ತಿಂಗಳು, ಅಂದರೆ 10 ತಿಂಗಳು ಒಂದು ಶರೀರದಲ್ಲಿ ಅದನಿಟ್ಟಂತೆ. ಆತ್ಮದ ಬೆಲೆಯನ್ನೇ ಅರಿಯದ ಮನುಷ್ಯನು ಕುಡಿದು ಕುಣಿದು ಪಾಪದಲ್ಲಿ ಬಿದ್ದು ಆತ್ಮಕ್ಕೆ ನೋವುಂಟು ಮಾಡಿ ಸತ್ತು ಹೋದನಂತೆ. ಹೀಗೆ ಒಬ್ಬ ಕವಿ ಕಾವ್ಯವನ್ನು ಬರೆಯುತ್ತಾನೆ. ಮನುಷ್ಯನು ತನ್ನ ಆತ್ಮವನ್ನು ಪರಿಶುದ್ಧವಾಗಿ ಕಾಪಾಡಿಕೊಂಡು ತಿರುಗಿ ಅದನ್ನು ದೇವರಿಗೆ ಒಪ್ಪಿಸಬೇಕು. ಪಾಪವು ಕೊಡುವ ಸಂಬಳ ಮರಣ. ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗುವುದೇ ಇಲ್ಲ. ಒಂದು ಆತ್ಮ ಪಾಪದಲ್ಲಿ ಬಿದ್ದು ಪಾತಾಳಕ್ಕೆ ಹೋಗುವುದಕ್ಕೆ ಕಾರಣವೇನು ಎಂಬುದನ್ನು ಕೊಡಲಿ ಬಿದ್ದುದರಿಂದ ಸ್ವಲ್ಪ ಧ್ಯಾನಿಸೋಣವೇ? ಸಾಮಾನ್ಯವಾಗಿ ಒಬ್ಬ ಮನುಷ್ಯನು ಕೊಡಲಿಯಿಂದ ಮರಗಳನ್ನು ಕಡಿಯುವಾಗ ಆ ಕೊಡಲಿಯು ತಕ್ಷಣವೇ ಜಾರಿ ಬಿದ್ದು ಬಿಡುವುದಿಲ್ಲ. ಕಾವಿನಿಂದ ಸ್ವಲ್ಪ ಸ್ವಲ್ಪವಾಗಿ ಜಾರಿ ಜಾರಿ ಬೀಳುತ್ತಿರುತ್ತದೆ. ಆಗಾಗ್ಗೆ ಅದನ್ನು ಕುಟ್ಟಿ ಸರಿಪಡಿಸುತ್ತಿದ್ದರೆ ಮರವನ್ನು ಕಡಿಯುವುದಕ್ಕೆ ಅದು ಸಹಾಯ ಮಾಡುತ್ತದೆ. ಸರಿಪಡಿಸದಿದ್ದರೆ ಅದು ಜಾರಿ ಬೀಳುವುದು ಖಂಡಿತ. ಹಾಗೆಯೇ ಆತ್ಮವು ದೇವರಿಂದ ದೂರವಾಗಿ ಮರಣದ ಕಡೆಗೆ ಮನುಷ್ಯನನ್ನು ಸ್ವಲ್ಪ ಸ್ವಲ್ಪವಾಗಿ ಎಳೆದುಕೊಂಡೇ ಹೋಗುತ್ತದೆ. ಪಾಪ ಮಾರ್ಗವನ್ನು ಬಿಟ್ಟು ತನ್ನನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಕೊನೆಯಲ್ಲಿ ತನ್ನ ಆತ್ಮವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಪ್ರವಾದಿ ಮಂಡಳಿಯವರ ಹಿಂಜಾರುವಿಕೆಗೆ ಕೆಲವು ಕಾರಣ ತಿಳಿದುಕೊಳ್ಳೋಣವೇ? 1. ಇಕ್ಕಟ್ಟಾದ ಮಾರ್ಗವನ್ನು ಅವರು ಇಷ್ಟಪಡಲಿಲ್ಲ. ಮೊದಲನೆಯ ವಚನವು ಹೀಗೆ ಹೇಳುತ್ತದೆ. ಪ್ರವಾದಿ ಮಂಡಳಿಯವರು ಎಲೀಷನನ್ನು ನೋಡಿ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಇಕ್ಕಟ್ಟಾಗಿದೆ. ಕಷ್ಟಕರವಾದ ಹಾದಿಯಲ್ಲಿ ನಡೆಯುವುದು ಅವರಿಗೆ ಇಷ್ಟವಿಲ್ಲ. ಮನಸ್ಸು ಬಂದಂತೆ ಜೀವಿಸಬೇಕೆಂದು ಆಶಿಸುತ್ತಾರೆ. ಸಿನಿಮಾ ಆಡಂಬರಗಳು, ಲೋಕದ ಇಚ್ಛೆಗಳು, ಪಾಪ ಶಾಪಗಳು ಇವುಗಳನ್ನು ಹಿಂಬಾಲಿಸಿ ಓಡುತ್ತಾರೆ. ಕಟ್ಟುನಿಟ್ಟಾದ ಜೀವನ ಅವರಿಗಿಷ್ಟವಿಲ್ಲ. ದೇವರ ವಾಕ್ಯದ ಪ್ರಕಾರ ನಡೆಯುವುದು ಅವರಿಗಿಷ್ಟವಿಲ್ಲ. ಶರೀರದಾಶೆಗಳಿಗೆ ಒಳಗಾಗುತ್ತಾರೆ. ಆ ರೀತಿಯ ಜೀವಿತದ ಅಂತ್ಯವು ಪರಿತಾಪಕರವೇ. ಆತ್ಮದ ನಷ್ಟ, ಅಂತ್ಯ ಹಿಂಜಾರುವಿಕೆಯೇ. ಏಸು ಹೇಳಿತು, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲ, ಅದರಲ್ಲಿ ಹೋಗುವವರು ಬಹುಜನ. ಮತ್ತಾಯ 7:13. ಮೊದಲು ಬೀಳುವಿಕೆಗೆ ಹೃದಯದಲ್ಲಿ ಉತ್ಪತ್ತಿಯಾಗುತ್ತದೆ. ದೇವ ಮಗುವೆ, ಎಂದಿಗೂ ಉಲ್ಲಾಸದ ಜೀವಿತವನ್ನು ಬಯಸಲೇಬೇಡ. ಕೆಟ್ಟ ಮಗನ ಸಾಮ್ಯವನ್ನು ಓದಿ ನೋಡಿರಿ. ತನ್ನ ತಂದೆಗೆ ವಿಧೇಯನಾಗಿ ಬಾಳುವುದನ್ನು ಇಷ್ಟಪಡದೆ ತನ್ನ ಸ್ನೇಹಿತರೊಂದಿಗೆ ಸೇರಿ ಲೋಕದ ಭೋಗಗಳನ್ನು ಬಯಸಿದನು. ಅದರ ಆರಂಭ ಅವನಿಗೆ ಉಲ್ಲಾಸಕರವಾಗಿತ್ತು. ಕೊನೆಯಲ್ಲಿ ಹಂದಿಗಳು ತಿನ್ನುವ ತೌಡು ಕೂಡ ತಿನ್ನಲು ಸಿಗದಂತಹ ಪರಿಸ್ಥಿತಿ. ಅದೇ ಸಮಯದಲ್ಲಿ ಮೋಶೆ ಜೀವಿತವನ್ನು ಧ್ಯಾನಿಸಿ ನೋಡಿರಿ. ಸತ್ಯವೇದ ಹೀಗೆ ಹೇಳುತ್ತದೆ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಐಗುಪ್ತದ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಇಬ್ರಿಯ 11:25-26. 2. ಸಹೋದರರೊಂದಿಗೆ ಕೂಡಿ ಬಾಳುವುದು
ಅವರಿಗಿಷ್ಟವಾಗಲಿಲ್ಲ. ಬೀಳುವಿಕೆಗೆ ಎರಡನೇ ಕಾರಣ ಕೂಡಿ ಬಾಳುವುದು ಅವರಿಗಿಷ್ಟವಿಲ್ಲ. ಸಹೋದರ ಮೇಲೆ ನಂಬಿಕೆ ಇಲ್ಲ. ಒಬ್ಬರ ಭಾರವನ್ನು ಒಬ್ಬರು ಹೊರುವುದು ಅವರಿಗಿಷ್ಟವಿಲ್ಲ. ನಾವಿರುವ ಸ್ಥಳ ಇಕ್ಕಟ್ಟಾಗಿದೆ, ಆದುದರಿಂದ ನಾವು ಬೇರೆ ಬೇರೆಯಾಗಿ ಹೋಗಲು ಇಷ್ಟಪಡುತ್ತೇವೆ ಎನ್ನುವುದೇ ಅವರ ತೀರ್ಮಾನವಾಗಿತ್ತು. ಆದರೆ ಸತ್ಯವೇದವು ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು ಎಂದು ಹೇಳುತ್ತದೆ. ಕೀರ್ತನೆ 133:1. ಸಭೆಯಾಗಿ ಸೇರುವುದು, ಏಕ ಮನಸ್ಸಿನ ಪ್ರಾರ್ಥನೆ, ಅನ್ಯೋನ್ಯತೆಯ ಆರಾಧನೆ, ಒಬ್ಬರನ್ನೊಬ್ಬರು ದೃಢಪಡಿಸುವುದು ಎಷ್ಟು ಅವಶ್ಯವಲ್ಲವೇ? ಏಕ ಮನಸ್ಸುಳ್ಳವರಾಗಿ ಕರ್ತನ ನಾಮದಲ್ಲಿ ನಿಲ್ಲುವಾಗ ದೇವರಿಗೆ ಮಹಿಮೆ. ಅಂಥ ಸಮಯದಲ್ಲಿ ಶಕ್ತಿ ಕೃಪೆಯು ಅಪರಿಮಿತವಾಗಿ ಪ್ರಕಟವಾಗುತ್ತವೆ. ಒಬ್ಬನು 1000 ಜನರನ್ನು ಓಡಿಸುತ್ತಾನೆ, ಇಬ್ಬರು 16,000 ಜನರನ್ನು ಓಡಿಸುತ್ತಾರೆಂದು ಸತ್ಯವೇದವು ಹೇಳುತ್ತದೆ. 4 ಹಸುಗಳು ಒಟ್ಟಾಗಿ ಮೇಯುವಾಗ ಸಿಂಹಗಳು ಬಂದರೂ ಎದುರಿಸಿ ನಿಲ್ಲಬಹುದು, ಆದರೆ ಒಂಟಿಯಾಗಿರುವಾಗ ಎದುರಾಳಿಗಳಿಗೆ ಮಾತ್ರವೇ ಜಯವಾಗುತ್ತದೆ. ದೇವ ಮಗುವೆ, ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸಿ ದೇವ ಮಕ್ಕಳ ಐಕ್ಯತೆಯನ್ನು ಕೆಡಿಸುವೆಯಾ? ಸಹೋದರರ ಮೇಲಿನ ಪ್ರೀತಿ ಕಡಿಮೆಯಾಗಿದೆಯಾ? ಪ್ರಾರ್ಥನೆಗಳನ್ನು, ಕಾಣಿಕೆಗಳನ್ನು, ದೇವ ಸೇವಕರುಗಳನ್ನು ತಿರಸ್ಕರಿಸುವೆಯಾ? ಹಾಗಾದರೆ ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆ ಎಂದು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. 3. ಒಬ್ಬೊಬ್ಬರಿಗೆ ಒಂದೊಂದು ತೊಲೆ. ಪ್ರತಿಯೊಬ್ಬರು ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ಎನ್ನುವುದು ತಮಾಷೆಯಾದ ಮಾತಾಗಿದೆ. 2 ಅರಸು 6:2. ಈಗಲಂತೂ ಹಲವಾರು ರೀತಿಯ ಸಭೆಗಳು, ಒಂದೊಂದು ರೀತಿಯ ಉಪದೇಶಗಳು, ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಎಫೆಸ 2:20, 21, 22. 4. ದೇವರಿಗೆ ಎರಡನೆಯ ಸ್ಥಾನ. ನೀನು ನಮ್ಮೊಂದಿಗೆ ಬರಬೇಕು. 3ನೇ ವಚನ. ತೀರ್ಮಾನವನ್ನೆಲ್ಲ ಮಾಡಿಯಾಗಿದೆ. ತೀರ್ಮಾನದಂತೆಯೇ ಎಲ್ಲವನ್ನೂ ಮಾಡುತ್ತಿದ್ದೇನೆ. ಕರ್ತವ್ಯಕ್ಕಾಗಿ ಎಲೀಷನನ್ನು ಕರೆಯುತ್ತಿದ್ದಾರೆ. ಎಷ್ಟು ದೊಡ್ಡ ತಪ್ಪು! ಕೆಲವು ವಿಶ್ವಾಸಿಗಳು ಹೀಗೆ ಮಾಡುತ್ತಾರೆ. ಹಣದಾಸೆಯಿಂದ ಅನ್ಯ ಜನಾಂಗದವರನ್ನು ವಿವಾಹವಾಗುತ್ತಾರೆ. ನಂತರ ದೇವ ಸೇವಕರು ಬಂದು ಆಶೀರ್ವದಿಸಬೇಕೆಂದು ಕೇಳುತ್ತಾರೆ. ಸತ್ಯವೇದವು ಏನು ಹೇಳುತ್ತದೆ? ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಈ ಲೋಕದ ಆಶೀರ್ವಾದಗಳು ನಿಮಗೆ ದೊರಕುತ್ತದೆ. ಮತ್ತಾಯ 6:33. 5. ತಮ್ಮ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಕೊಡಲಿಯು ಕಡಿಯುವವನಿಗೆ ವಿರೋಧವಾಗಿ ಕೊಚ್ಚಿಕೊಂಡಿತೇ? ಏಷಾಯ 10:15. ತನ್ನನ್ನೇ ಹೆಚ್ಚಿಸಿಕೊಂಡ ನೆಬೂಕದ್ನೆಚ್ಚರನು ಮೃಗಗಳೊಂದಿಗೆ ಸಂಚರಿಸಬೇಕಾಯಿತು. ಜಾತಿ ಹೆಮ್ಮೆಯೋ, ಹಣದ ಹೆಮ್ಮೆಯೋ, ಅಂತಸ್ತಿನ ಹೆಮ್ಮೆಯೋ ನಮಗೆ ಬೇಡ. ಹೆಚ್ಚಳ ಪಡುವವನು ತಾನು ತನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಯೆರೆಮೀಯ 9:24. ದಾವೀದನು ಕೀರ್ತನೆಯಲ್ಲಿ ಹೀಗೆ ಹೇಳುತ್ತಾನೆ: ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ಯೆಹೋವನಲ್ಲಿಯೇ. ಕೀರ್ತನೆ 20:7. ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ: ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಗಲಾತ್ಯ 6:14. ದೇವ ಮಗುವೆ, ನೀನು ಯಾವ ವಿಷಯದಲ್ಲಿ ಹೆಚ್ಚಳ ಪಡುವಿ? 6. ಅದನ್ನು ಸಾಲವಾಗಿ ತಂದಿದ್ದೇನು. ಮನುಷ್ಯನ ಆತ್ಮವು ಪಾಪದಲ್ಲಿ ಬಿದ್ದು ನಾಶವಾಗುವುದಕ್ಕೆ 5 ಕಾರಣಗಳನ್ನು ನೋಡಿದೆವು. ಹೌದು, ಪಾಪ ಮಾಡುವ ಆತ್ಮವು ರೋಗಗಳನ್ನು ತಂದುಕೊಂಡು ಬಲಹೀನವಾಗಿ ಕೊನೆಗೆ ಸಾಯುವುದು. ಕೊಡಲಿಗೆ ಸಿಕ್ಕಿ ಬಿದ್ದ ಮೊಳೆಗಳು ಬಿದ್ದು ಕೊನೆಗೆ ಕೊಡಲಿಯೇ ಬಿದ್ದು ಹೋಗುವಂಥ ಸ್ಥಿತಿ. ಆಗಲೇ ಮರ ಕಡಿಯುವವನು ಎಲೀಷನ ಬಳಿ ಬಂದು, ಅಯ್ಯೋ ದೇವರೇ, ನಾನದನ್ನು ಸಾಲವಾಗಿ ತಂದಿದ್ದೇನು. ಹೌದು, ಈ ಪಾಪದ ಜೀವಿತದಿಂದ ನಿನ್ನ ಆತ್ಮ ಸಾಯುತ್ತದೆಂಬುದನ್ನು ನೀನು ತಿಳಿದುಕೊಂಡರೆ ಎಷ್ಟು ಒಳ್ಳೆಯದು. ದೇವರನ್ನು ಕೂಗಿಕೊಂಡು ನಿನ್ನ ಪಾಪವನ್ನು ಅರಿಕೆ ಮಾಡುವೆಯಾ? 7. ಅದು ಎಲ್ಲಿ ಬಿತ್ತು? ದೇವರ ಮನುಷ್ಯನು
ಅದು ಎಲ್ಲಿ ಬಿತ್ತು ಎಂದು ಕೇಳಿದನು. ಹೌದು, ದೇವರ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಮ್ಮ ಹೃದಯಗಳನ್ನು ಆತನಿಗೆ ಒಪ್ಪಿಸಿಕೊಡುವುದು ಅತಿ ಅವಶ್ಯ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತೆಗೆದುಕೊಂಡು ದೇವರ ಕಡೆಗೆ ತಿರುಗಿಕೋ. ಪ್ರಕಟಣೆ 2:5. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. 1 ಕೊರಿಂಥ 11:31. ಆದುದರಿಂದ ಕರ್ತನ ಪಾದದಲ್ಲಿ ಮೊಣಕಾಲೂರಿ ಕಣ್ಣೀರಿನಿಂದ ಆತನು ಸುರಿಸಿದ ರಕ್ತವು ನಮ್ಮನ್ನು ಸಂಪೂರ್ಣವಾಗಿ ತೊಳೆಯುವವರೆಗೂ, ಆತನಿಂದ ರಕ್ಷಣಾನಂದವನ್ನು ಅನುಭವಿಸುವವರೆಗೂ ಅರಿಕೆ ಮಾಡಿರಿ. 8. 1 ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು. ಆ ಕೊಡಲಿಯನ್ನು ಮೇಲೆ ತೆಗೆಯಬೇಕಾದರೆ 1 ತುಂಡು ಕಟ್ಟಿಗೆಯನ್ನು ಕಡಿದು ಹಾಕುವುದು ಅವಶ್ಯವಾಗಿತ್ತು. ಪಾಪವಿಲ್ಲದ ಪರಿಶುದ್ಧನಾದ ಒಂದೇ ಒಂದು ಕಟ್ಟಿಗೆ ತುಂಡು ಏಸು ಕ್ರಿಸ್ತನೇ. ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೇ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು ಎಂದು ಹೇಳುತ್ತದೆ. ಯೇಸುವನ್ನು ಕುರಿತು ಪ್ರವಾದಿಯಾದ ಜಕರಿಯನು ಹೀಗೆ ಹೇಳುತ್ತಾನೆ: ಮೊಳಿಗೆ ಎಂಬ ಪುರುಷನು ಅವನು ಇದ್ದಲ್ಲಿಯೇ ವೃದ್ಧಿಯಾಗುವನು. ಜಕರಿಯ 6:12. ಎಲ್ಲಿ ಮನುಷ್ಯನು ಹಿಂಜಾರಿ ಹೋಗುತ್ತಾನೋ ಅಲ್ಲಿ ಈ ರಕ್ಷಣೆ ಎಂಬ ಕಟ್ಟಿಗೆಯನ್ನು ಹಾಕಬೇಕು. ಎದೆನ್ ತೋಟದಲ್ಲಿ ಬಿದ್ದ ಆದಾಮನನ್ನು ಎಬ್ಬಿಸುವುದಕ್ಕಾಗಿ ಕ್ರಿಸ್ತನು ಗೆತ್ಸೆಮನೆಯಲ್ಲಿ ತನ್ನ ಪರಿಶುದ್ಧವಾದ ರಕ್ತದ ಬೆವರನ್ನು ಸುರಿಸಬೇಕಾಯಿತು. ಮರದ ಫಲವನ್ನು ಮನುಷ್ಯನು ರುಚಿ ನೋಡುವುದರ ಫಲವಾಗಿ ಯೇಸು ಮರಣದಲ್ಲಿ ತೂಗಾಡಬೇಕಾಯಿತು. ಆತನೊಬ್ಬನೇ ರಕ್ಷಕನು. ಆತನಿಲ್ಲದೆ ರಕ್ಷಣೆ ಇಲ್ಲ, ಬಿಡುಗಡೆಯೇ ಇಲ್ಲ. ನಿನಗಾಗಿ ಪೆಟ್ಟು ತಿಂದನು, ನಿನಗಾಗಿ ಗಾಯಪಟ್ಟನು, ತನ್ನ ರಕ್ತವನ್ನು ಸುರಿಸಿದನು, ನಿನ್ನನ್ನು ಪ್ರೀತಿಸಿದನು. ಈ ಯೇಸುವನ್ನು ನಿನ್ನ ಹೃದಯದಲ್ಲಿ ಅಂತರಾಳದಿಂದ ಪ್ರೀತಿಸುವೆಯಾ? ಈಗಲೇ ಕ್ರಿಸ್ತನ ಬಳಿಗೆ ಬಾ, ರಕ್ಷಕನಾಗಿ ಅಂಗೀಕರಿಸಿಕೊ. 9. ಕೊಡಲಿ ನೀರಿನಲ್ಲಿ ತೇಲಾಡಿತು. ಆಶ್ಚರ್ಯಕವಾದ ಒಂದು ದೃಶ್ಯ. ಹೌದು, ಯೇಸುವಿನ ರಕ್ತದಿಂದ ಬಿಡುಗಡೆ ಹೊಂದಿದವರು ಎಲ್ಲ ವಿಧದ ಪಾಪವೆಂಬ ಬಂಧನಗಳಿಂದ ಬಿಡುಗಡೆ ಹೊಂದಿದ್ದಾರೆ. ತುತ್ತೂರಿ ಧ್ವನಿಯಾಗುತ್ತದೆ. ರೆಪ್ಪೆ ಬಡಿಯುವಷ್ಟರಲ್ಲಿ ದೇವ ಮಕ್ಕಳು ರೂಪಾಂತರ ಹೊಂದುವರು. ಮರಣವೇ, ನಿನ್ನ ವಿಷದ ಕೊಂಡಿ ಎಲ್ಲಿ? ಪಾತಾಳವೇ, ನಿನ್ನ ಜಯವೆಲ್ಲಿ ಎಂದು ಜಯಧ್ವನಿ ಮಾಡುತ್ತಾರೆ. ಎಂಥ ಆನಂದ! ಯಾವಾಗಲೂ ಕ್ರಿಸ್ತನಲ್ಲಿ ಆನಂದಿಸುವರು. ದೇವ ಮಗುವೆ, ನಿನ್ನ ಆತ್ಮದ ಸ್ಥಿತಿ ಏನು? ನಿನ್ನ ಆತ್ಮವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಲು ಪ್ರಯತ್ನಿಸು. ಅದನ್ನು ನಿನಗೆ ದೇವರು ಸಾಲವಾಗಿ ಕೊಟ್ಟಿದ್ದಾನೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ.
ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೆ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೆ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.